ಬಂದರೆ ನಿನ್ನ ನಾಲಿಗೆಯಲ್ಲಿ ಕಿತ್ತಿ ಬಿಸಾಡುವನು. ಅಯ್ಯೋ, ನಾನು ಹೇಳಿದಂಗೆ ಕೇಳು. ಸುಂದರ ರೂಪ ಸುಂದರಿಗೆ ಬಹುಪರಾಕ್ರಮ ಅಂತ ನುಡಿಯುವಂತ. ಅದೇಗೆ ಮಹಾಪ್ರಭು? ಸುಂದರ ರೂಪ ಸುಂದರಿಗೆ ಬಹುಪರಾಕ್ರಮ ಅಂತ ನುಡಿ. ನಿಮ್ಮ ಪಟ್ಟಣಕ್ಕೆ ಬಂದ ಮೇಲೆ ನಿಮ್ಮ ನಾಮವನ್ನು ನುಡಿಯಬೇಕು. ಉಂಟೆ ಹಾಗಲಿ ಅದೇಗೆ ಅನ್ನ ಇನ್ನೊಮ್ಮನ್ನು ಸುಂದರ ರೂಪ ಸುಂದರಿಗೆ ಬಹುಪರಾಕ್ರಮ ಅಂತ ನುಡಿ. ಸುಂದರ ರೂಪ ಸುಂದರಿಗೆ ಜೈ ಭವಾನಿ. ನಾರಾಯಣ ಸ್ವರ್ಗ ಮತ್ತೆ ಪಾತಾಳ ಲೋಕದಿಂದ ಬರಬೇಕಾದರೆ ಯಾವುದಾದರೂ ಹರಿ ಸಮಾಚಾರವನ್ನು ತೆಗೆದುಕೊಂಡು ಬರಬೇಕಿಲ್ಲವೇ? ಹೌದೌದು, ಒಳ್ಳೇದು ಒಳ್ಳೇದು. ನಾನು ನಿಮ್ಮ ಪಟ್ಟಣ ಬಂದ ಮೇಲೆ ಯಾವುದೋ ಒಂದು ಸಮಾಚಾರ ತೆಗೆದುಕೊಂಡು ಬಂದಿರ್ತೇನೆ. ಯಾವುದು? ಹಾಗಲಿ ಈಗ ಮೊದಲು ನಿಮ್ಗೆ ಹರಿ ತಮ್ಮನ ಹರಿಯನ್ನು ಹುಡುಕುತ್ತಾ ಹೋಗ್ತೇನೆ. ಎಲ್ಲಿರುವನು ಹರಿ? ವೈಕುಂಠದಲ್ಲಿ. ತಮ್ಮ ಬೇಗನೋ ವೈಕುಂಠಿಗೆ ಹರಿಯನ್ನು ಹಿಡಿದುಕೊಂಡು ಬಂದು ನನ್ನ ಪಾದದಲ್ಲಿ ಒಪ್ಪಿಸು. ನಾವು ಮುತ್ತಜ್ಜನ ಕಡೆಯಿಂದ ಯಾರು ಬಡದರು ಮರಣವಿಲ್ಲದಂತೆ ತಪವನ್ನು ಗೈದು ವರವನ್ನು ಪಡೆದಿದ್ದೇವೆ. ಆದರೆ ನಾವು ಯುದ್ಧವನ್ನು ಕೊನೆ ಸಾಗಬೇಕಾದರೆ, ನಮ್ಮ ಭಾವ ತೋಳಲ್ಲಿ ಶಕ್ತಿ ಬರಬೇಕಾದರೆ, ಈ ಯುದ್ಧವು ಜಯವನ್ನು ಸಾಧಿಸಬೇಕಾದರೆ ಏನು ಉಪಾಯವನ್ನು ಮಾಡಬೇಕಲ್ಲ? ದಾನವೇಂದ್ರ, ನಿಮಗೆ ಮುಂಚಿತವಾಗಿ ವಿವಾಹಬೇಕಲ್ಲವೇ? ಯಾರಿಗೆ ಬೇಕು ಮದುವೆ? ರಣರಂಗವೇ ನಮಗೆ ಮದುವೆ, ಗದನೆ ನನಗೆ ಸ್ನೇಹಿತನು, ವೈರಿಯನು ಹೊಡೆಯುವನ ಕಡಿಯುವನ ರಕ್ತ ಕೃಷಿ ನೋಡುವುದಷ್ಟೇ ನಮ್ಮ ನಾರಾಯಣ. ದಾನವೇಂದ್ರ, ನಿಮ್ಮ ಮದುವಾದ್ರೆ ನಿಮ್ಮ ತೋಳಿನಲ್ಲಿ ಶಕ್ತಿ ಹುಕ್ಕೇರಿ ಬರುವುದು. 33 ದೇವತೆಗಳು ನಿಮ್ಮ ಕೈ ವಶವಾಗುವರು. ಹರಿ, ಅಯ್ಯೋ ಹರಿ, ನಿಮ್ಮ ಕಾಲ ಪಾಲ ಅಡಿಯಲ್ಲಿರುವನು. ಹಾಗಾದರೆ ಲಗ್ನ ಆದರೆ ಯುದ್ಧವು ಕೊನೆ ಸಾಗುವುದು, ಇಲ್ಲವಾದರೆ ಅಪಜಯ. ಹಾಗಾದರೆ ನಿಮ್ಮ ವಾಣಿಯಲ್ಲಿ ಅಪಜಯ ಬರಬಾರದು. ಹಾಗಾದರೆ ನಮ್ಮ ರೂಪಕ್ಕೆ, ನಮ್ಮ ಲಾವಣ್ಯಕ್ಕೆ, ನಮ್ಮ ಪಟ್ಟಣಕ್ಕೆ ಒಪ್ಪತಕ್ಕಂತ ಕನ್ಯೆ ಬೇಕಲ್ಲವೇ? ಅಯ್ಯೋ ದಾನವೇಂದ್ರ, ಅದು ಚಿಂತಿಸಬೇಡ, ನಾನು ಬರ ಮಾಡಿಸ್ಬೇಕು. ಹೌದು. ಹಾಗಾದರೆ ಎಲ್ಲಿರುವಳ ಅವಳು? ಇಲ್ಲೇ ಬ್ರಹ್ಮನ ಬೃಂದಾವನದಲ್ಲಿ. ಸಚೆ ರಂಬೆ ಓರ್ವಶಕ್ಕಿಂತ ಮಿಗಿಲಾದವಳೆ. ಇವರೆಲ್ಲಾರು ಹಳುಮುಖದವರು. ಅವರೆಲ್ಲರೂ ಹಳಮುಖದವಳೆ. ಹಾಗಾದ್ರೆ ಅವರ ಹೆಸರು ತಿಲೋತ್ತಮ. ನಾರಾಯಣ ನಾರಾಯಣ ನಾರಾಯಣ. ಇನ್ನ ಬಂದಿಲ್ಲವೇ? ಅವರಾದರೆ ಬೇಗನೆ ಹೋಗಿ ಕರೆದುಕೊಂಡು ಬಾ. ಈ ಸುದ್ದಿಯನ್ನು ನಮ್ಮ ತಮ್ಮನಿಗೆ ತಿಳಿಸಬೇಡ. ಒಂದು ಹೇಳ ತಿಳಿಸಿದ್ರೆ ನಿನ್ನ ಜಟಮಾಲವು ಗಗನಕ್ಕೆ ಹಾರುವುದು. ನಾರಾಯಣ ನಾರಾಯಣ ನಾರಾಯಣ. ಛೇ ಛೇ ಛೇ, ತಿಳಿಸೋದಿಲ್ಲವು, ತಿಳಿಸಲಾರ ಹೊರಟೋದಿಲ್ಲ. ಹೀಗೆ ಹೊರಡು ವಿಧಾನವಿದೆ, ಹೀಗೆ ಹೊರಡಿ. ನಾರಾಯಣ, ಒಬ್ಬನಿಗಿಂತ ತಿಳಿಸಿದಾಯ್ತು, ಇನ್ನೊಬ್ಬರು ತಿಳಿಸಿಬಿಟ್ರೆ ಅವರ ಹೊರಗೆ ಹತ್ತುವುದು ಮಂದಿ. ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ. ನಾರಾಯಣ 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 ನಾರದರು. ನಾನು ಬಡದೋಗಿ ನಾರದು. ಹೌದು. ಇನ್ನು ನಮ್ಮ ಪಟ್ಟ ಬಿಟ್ಟು ಇನ್ನು ಹೋಗಿಲ್ಲವೇ? ಚೇಚೆ ದಾನವೇಂದ್ರ, ನಿಮ್ಮ ಪಟ್ಟಣ ಎಷ್ಟು ಶೃಂಗಾರವಾಗಿ ತೋರುತ್ತಿರುವುದು. ಹೌದು. ಓಹೋ, ಎಷ್ಟು ವನ, ಎಷ್ಟು ಶೃಂಗಾರವಾಗಿ. ನಾಟಕವನ್ನು ನೋಡು. ಹೌದು ಹೌದು ದಾನವೇಂದ್ರ, ನಿಮ್ಮ ಪಟ್ಟಣ ಎಷ್ಟೋ ನನಗೆ ಮನಸ್ಸು ಆನಂದವಾಗಿದೆ. ಅದಕ್ಕೆ ಇಲ್ಲೇ ಇರುವುದು. ದಾನವೇಂದ್ರ, ನೀನು ಹರಿಯನ್ನು ಹುಡುಕುತ್ತಾ ಹೋಗಿದ್ದಿಲ್ಲ, ಹರಿ ಸಿಕ್ಕು ನಿನಗೆ. ಅವರು ನನ್ನ ಕೈಯಿಂದ ವಶ ಆಗಿಲ್ಲ. ತಕ್ಷಣವು ಬಂದು ಕೈಲಾಸ ಮಠಕ್ಕೆ ಇಲ್ಲವು. ದಾನವೇಂದ್ರ, ಅದಕ್ಕೆ ಉಪಾಯ ಮಾಡಬೇಕು. ಏನು ಉಪಾಯ? ಅಯ್ಯೋ, ಅಪಾಯ ಇಲ್ಲದ ಉಪಾಯವನ್ನು ಮಾಡಿದ್ರೆ ಹರಿ ನಿಮ್ ಕೈ ವಶವಾಗುವನು. ಅಪಾಯ ಇಲ್ಲದ ಉಪಾಯ ನೋಡ್ಕೋಬೇಕು. ಹೌದು ದಾನವೇಂದ್ರ. ಹಾಗಾದ್ರೆ ಉಪಾಯ ಹೇಳು. ನಿಮ್ ಮುಂಚಿತ ಮದುವಾಗಿದೆಯಾ? ಒಂದು ಒಂದು ಸ್ನೇಹಿತನು ವೈರಿ ರಕ್ತವೇ ಛೇ 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 ದಾನವೇಂದ್ರ, ನಿಮಗೆ ಮದುವಾದರೆ ನಿಮ್ಮ ಶಕ್ತಿ ಜಯವಾಗುವುದು, ನಿಮ್ಮ ತೋಳಿನಲ್ಲಿ ಕೇರಿ ಬರುವುದು. ಆ 33 ದೇವತೆಗಳು 66 ಕೋಟಿ ರಕ್ಕಸರು ನಿಮ್ಮ ಕೈವಶ ಆಗುವರು. ಇಲ್ಲವಾದರೆ ಅಪಜಯವಾಗುವುದು. ಅಪಜಯ ಆಗಬಾರದು. ಹಾಗಾದ್ರೆ ನಮ್ಮ ತಕ್ಕಂತ ಹೆಣ್ಣುಗಳು ಛೇ ಛೇ ಛೇ, ಚಿಂತಿಸಬೇಡ. ಇಲ್ಲೇ ಬ್ರಹ್ಮನ ಬೃಂದಾವನದಲ್ಲಿ. ಬ್ರಹ್ಮನ ಬೃಂದಾವನ. ಅಯ್ಯೋ, 3 ಅಕ್ಷರ ಕಿಲೋತ್ತಮ. ಹೌದು. ಓ, ನಮ್ಮ ಪಟ್ಟಕ್ಕೆ ಒಪ್ಪುವಳೆ. ಛೇ ಛೇ ಛೇ, ನಿನ್ನ ತಕ್ಕ ನಿನ್ನ ರೂಪಕ್ಕೆ ಅವಳೇ ಜೊತೆ.
ನನಗೆ ಒಪ್ಪುವಳೆ ನಿನಗೆ ಒಪ್ಪುವಳು, ನಿನ್ನ ತಕ್ಕಂತೆ ಒಪ್ಪುವಳು. ಅವಳ ರೂಪದಲ್ಲಿ ಹೇಗಿರುವಳು ಪ್ರತಿ ಹಾಗಾದ್ರೆ ನಾನೇ ಮನಮಟ್ಟಿದ್ದೇನೆ. ನೀನೇ ಮನ್ಮತ್ತ ದಾನವೇಂದ್ರ. ಈ ಸುದ್ದಿಯನ್ನು ನಮ್ಮ ಅಣ್ಣನಿಗೆ ತಿಳಿಸಬೇಡ. ಛೇ 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 ಛೇ. ತಿಳಿಸುದಿಲ್ಲವು, ತಿಳಿಸಲಾರ ಹೋಗೋದಿಲ್ಲವು, ಇಲ್ಲಿಗೆ ಬಂದೇ ಇಲ್ಲವು ದಾನವೇಂದ್ರ. ನಾರದರು ಈಗ ಬಂದು ಓ ಹೀಗೆ ಬಂದು ಈ ಪೀಠವನ್ನು ಅಲಂಕರಿಸಿ ಬಾ ಇಲ್ಲೇ. ಹಾ, ಹಾ ಆಯ್ತು ದಾನವೇಂದ್ರ. ಇರಲಿ, ಇರಲಿ. ಅಲ್ಲ, ಈಗ ಬೇಗ